ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದೀರಿ, ಒಂದು ಹೊಸ ಹೆಜ್ಜೆಯನ್ನು ಶುರು ಮಾಡಿದ್ದೀರಿ ಒಂದಷ್ಟು ಜನರ ಬೆಂಬಲದೊಂದಿಗೆ. ಯಾಕೆ ಈ ನಿರ್ಧಾರ, ಮುಂದೇನು? ರಾಜ್ಯದ ಜನ ಕಂಗಾಲಾಗಿದ್ದಾರೆ. ಸರ್ಕಾರಗಳು ಕೆಲಸ ಮಾಡ್ತಾ ಇಲ್ಲ. ನಾನು ನೀನು ನೀನು ನಾನು ಅನ್ನುವಂಥ ಹೋರಾಟ. ಬೆಳಗಾಮಲ್ಲಿ ಕೂತ್ಕೊಂಡು ಸೆಷನ್ ಮಾಡ್ರೆ ಅಂದರೆ ಅಲ್ಲಿ ಪಾರ್ಟಿಗಳು ನಡೀತಾ ಇದ್ದಾವೆ, ಡಿನ್ನರ್ ಪಾರ್ಟಿಗಳು. ಮಾಡಲಿ, ಊಟ ಮಾಡಬೇಕು, ಶೇರ್ ಮಾಡಿದ್ರೆ. ಆದರೆ ನೀವು ಅಲ್ಲಿ ಚರ್ಚೆ ಮಾಡಿದ್ದೇನು ವಿಧಾನಸೌಧದಲ್ಲಿ? ಇದು ಹೀಗೆ ಹೋದರೆ ಕರ್ನಾಟಕ ಎರಡು ಭಾಗ ಹೋಗುತ್ತೆ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ನಮಗೆ ಬೇಕಾಗಿಲ್ಲ, ನಾವು ಬೇರೆ ಆಗ್ತೀವಿ ಅಂತ ಕೂಗು ಶುರುವಾಗಿದೆ. ಅದು ಆಗಬಾರದು. ನಾವು ಅದಕ್ಕೆ ಎಚ್ಚೆತ್ತು 50 ವರ್ಷದ ನನ್ನ ಈ ಅನುಭವ ಇವತ್ತು ರಾಜ್ಯದಲ್ಲಿ ಒಂದು ಮೂರನೇ ಶಕ್ತಿ ಮಾಡಿ, ಇಲ್ಲ ಜನರ ಪರವಾಗಿ ಮಾತಾಡೋರು ಇದ್ದಾರೆ ಅನ್ನೋವಂಥ ಒಂದು ಕಾನ್ಫಿಡೆನ್ಸನ್ನು, ವಿಶ್ವಾಸವನ್ನು ಜನತೆಯಲ್ಲಿ ಮೂಡಿಸ್ತಕ್ಕಂಥದ್ದಕ್ಕೆ ನಾವು ಇವತ್ತಿನ ದಿವಸ ಹೋರಾಟವನ್ನು ಶುರು ಮಾಡಿದ್ದೇವೆ. ನೋಡಿ, CM ಇಬ್ರಾಹಿಂ ಅವರು ಅಂತ ಹೇಳಿದ್ರೆ ಒಂದು ಶಕ್ತಿ. ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಗುರುತಿಸ್ಕೊಂಡವರು, ಒಂದಷ್ಟು ಸೇವೆ ಮಾಡಿದಂಥವ್ರು. ಸೊ ಎಲ್ಲ ಒಂದು ಕಡೆ ಅವರನ್ನು ಸರಿಯಾಗಿ ಪಕ್ಷಗಳು ಬಳಸ್ಕೊಳ್ಳಿಲ್ವಾ ಎನ್ನುವಂಥದ್ದು. ಪಕ್ಷಗಳು ಬಳಸ್ಕೊಂಡಿದ್ದಲ್ಲ, ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡ್ರು. ಬಳಸ್ಕೊಂಡ ಮೇಲೆ ಮಾಡಬೇಕಾದ್ ಮಾಡಲಿಲ್ಲ. ಉದಾಹರಣೆಗೆ ಈಗ 4% ರಿಸರ್ವೇಷನ್ ಇತ್ತು ಮುಸ್ಲಿಮ್ಸಿಗೆ, ಏನಾಯಿತು? ಯಡಿಯೂರಪ್ಪ ಟಿಪ್ಪು ಜಯಂತಿ ಮಾಡಿದಾದ್ರೆ ಸಿದ್ದರಾಮಯ್ಯ ಮಾಡೋಕ್ಕೆ ತಯಾರಾಗಿಲ್ಲ. ದಲಿತರ ಫಂಡು SCPT, DPT, SC SP 30,000 ಕೋಟಿ ರೂಪಾಯಿ, ಅದು ಅವ್ರಿಗೆ ಮಾತ್ರ ಖರ್ಚಾಗಬೇಕು ಅಂತಿದೆ. ಆದರೆ ಇವತ್ತು ಅದು ದುಡ್ಡು ಏನಾಗಿದೆ? ಕರೆಕ್ಟಾಗಿ ಇವತ್ತು 30,000 ಕೋಟಿ ರೂಪಾಯಿ 10 ವರ್ಷ ದಲಿತರ ಮೇಲೆ ನೀವು ಖರ್ಚು ಮಾಡಿದರೆ, ಮನೆ ಇಲ್ದಿರೋ, ಕೆಲಸ ಇಲ್ದಿರೋ ಒಬ್ಬ ದಲಿತ ಕರ್ನಾಟಕದಲ್ಲಿ ಸಿಗಲ್ಲ. ಇವತ್ತು ರೈತರದ್ದು ಗೊಬ್ಬರ ಇದ್ದರೆ ಬೆಳೆ ಬಂದರೆ ರೇಟ್ ಇಲ್ಲ. ಇವತ್ತು ಕೊಬ್ಬರಿಗೆ ಏನಾಗಿದೆ ರೇಟು, ತೊಗರಿಗೆ ಏನು ರೇಟ್ ಆಗಿದೆ, ಇದ್ರ ಬಗ್ಗೆ ಯಾರೂ ಚಿಂತೆ ಮಾಡ್ತಾ ಇಲ್ಲ. ಇವತ್ತು ರೈತರು ಕಂಗಾಲಾಗಿದ್ದಾರೆ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ 27,000 ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತರು ಅಂತೇಳಿ. ಯಾಕೆ ಸತ್ತರು? ಕಾರಣ ಏನು? ಕೆಲವರು ಅನ್ನ ಇಲ್ಲದೆ ಸಾಯ್ತಾ ಇದ್ದಾರೆ, ಕೆಲವು ರೈತರು ಸಾಲಬಾಧೆಯಿಂದ ಸಾಯ್ತಾ ಇದ್ದಾರೆ, ಕೆಲವು ರೈತರು ಬೆಳೆ ಬೆಳೆದಿದ್ದೀವಿ ಅದಕ್ಕೆ ರೇಟ್ ಇಲ್ಲ ಅಂತ ಸಾಯ್ತಾ ಇದ್ದಾವೆ. ಇವತ್ತು ಕಬ್ಬಿನ ಬೆಳೆ ಒಂದು ಕಡೆ 3,300 ಅಂತೀರಿ, ಇನ್ನೊಂದು ಕಡೆ 2,800 ಅಂತೀರಿ. ರಿಕವರಿ ಎಷ್ಟಿದೆ, ತೂಕ ಎಷ್ಟಿದೆ, ಇದ್ರ ಪರಿಕಲ್ಪನೆ ಸರ್ಕಾರಕ್ಕಿಲ್ಲ. ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಗೊತ್ತಾ ಒಂದು ಎಕರೆ ಕಬ್ಬು ಬೆಳೆಯೋಕೆ ಎಷ್ಟು ಖರ್ಚಾಗತ್ತೆ ಅಂತ? ಒಂದು ಎಕರೆಗೆ ತೊಗರಿ ಬೆಳೆಯೋಕೆ ಎಷ್ಟು ಖರ್ಚಾಗತ್ತೆ ಅಂತ ಗೊತ್ತಿದೆಯಾ? ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದ್ದಿದ್ರೆ ಸರ್ಕಾರದಲ್ಲ ಅಂಥವ್ರು ಯಾರು ಮಂತ್ರಿಗಳು ಇಲ್ಲ. ಮಂತ್ರಿಗಳಾಗಬೇಕು, ಹೈಕಮಾಂಡ್ ಹೇಳಿದೆ ಆಗ್ಬಿಟ್ಟಿದ್ದಾರೆ. ನೋಡಿ,